ಅಧ್ಯಕ್ಷರು ಏನಿದ್ದಾರೆ ಭೇಟಿಯಾಗಿದ್ದೆ. ಎಲ್ಲ ವಿವರಣೆಗಳನ್ನು ಸುಮಾರು 1 ಗಂಟೆ 15 ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ. ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ರಾಜಕೀಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಆರೋಪ ಮಾಡ್ತಾ ಇದ್ದ ಯತ್ನಾಳ್ಗೆ ಕೇಂದ್ರ ಬಿಜೆಪಿಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ನವದೆಹಲಿಯಲ್ಲಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಕರ್ನಾಟಕ ಬಿಜೆಪಿಯಲ್ಲಿನ ಬೆಳವಣಿಗೆಗಳನ್ನು ಬಿಚ್ಚಿಟ್ಟಿದ್ದಾರೆ. ಇದರ ಮಧ್ಯೆ ಇತ್ತ ಯಡಿಯೂರಪ್ಪ ಮಾತನಾಡಿ ಯತ್ನಾಳ್ ಹೊರಗಿನವರಲ್ಲ ನಮ್ಮವರೇ, ಯಾವುದೋ ಕಾರಣಕ್ಕೆ ಅವರು ಹಾಗೆ ಮಾತಾಡ್ತಾ ಇದ್ದಾರೆ, ಎಲ್ಲವನ್ನ ಹೈಕಮಾಂಡ್ ಕೂತು ಬಗೆಹರಿಸುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಅತ್ತ ದೆಹಲಿಯಲ್ಲಿ ಯತ್ನಾಳ್ ಬಿಎಸ್ವೈ ಮಾತನ್ನ ಕೂಡ ಸ್ವಾಗತಿಸಿದ್ದಾರೆ. ಈ ಮೂಲಕ ಯತ್ನಾಳ್ ಸಾಫ್ಟ್ ಆದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ದೆಹಲಿಯಲ್ಲಿರೋ ಯತ್ನಾಳ್ ಹೊರಗಿನವರಲ್ಲ ನಮ್ಮವರೇ ಅನ್ನೋ ಯಡಿಯೂರಪ್ಪ ಹೇಳಿಕೆಯನ್ನ ಯತ್ನಾಳ್ ಸ್ವಾಗತಿಸಿದ್ದಾರೆ. ಇಷ್ಟು ದಿನ ಯಡಿಯೂರಪ್ಪ ಕುಟುಂಬದ ವಿರುದ್ಧ ನನ್ನ ಹೋರಾಟ ಅಂತ ಹೇಳ್ತಾ ಇದ್ದ ಯತ್ನಾಳ್ ಈಗ ಏಕಾಏಕಿ ಬಿಎಸ್ವೈ ಮೇಲೆ ಸಾಫ್ಟ್ ಕಾರ್ನರ್ ಆಗಿ ಮಾತನಾಡಿದ್ದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯ ಮುಂದೆ ಸ್ಪಷ್ಟನೆ ಕೊಟ್ಟ ಮೇಲೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಅವರು, ಈಗಾಗಲೇ ವಿಜಯೇಂದ್ರ ಹಾಗೆ ಯತ್ನಾಳ್ ಬಣದ ನಡುವೆ ಹಾದಿರಂಪ ಬೀದಿರಂಪ ಆಗ್ತಾ ಇರುವಾಗಲೇ ಮತ್ತೊಂದು ಬಣ ಇದನ್ನ ಬಣ ಅಂತ ಹೇಳೋದಕ್ಕಾಗದೇ ಇದ್ರು ಎರಡೂ ಬಣಗಳನ್ನ ಖಂಡಿಸೋ ತಟಸ್ಥ ನಿಲುವಿನ ನಾಯಕರು ಇನ್ನೊಂದು ಕಡೆ ಇದ್ದಾರೆ. ಈ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರೋ ಡಿ.ವಿ. ಸದಾನಂದ ಗೌಡರು ಮೊನ್ನೆಯಷ್ಟೇ ಯತ್ನಾಳ್ ವಿರುದ್ಧ ಗುಡುಗಿದ್ರು. ಈಗ ವಿಜಯೇಂದ್ರ ಪರ ರೇಣುಕಾಚಾರ್ಯ ಟೀಮ್ ನಡೆಸ್ತಾ ಇರೋ ಸಭೆಗೂ ಈ ತಟಸ್ಥ ಬಣ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. 1.25 ಗಂಟೆ ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿದ್ದೀನಿ, ನಾನು ಹೇಳಿರೋ ಎಲ್ಲವನ್ನೂ ಸ್ವೀಕರಿಸಿದ್ದಾರೆ, ಪಕ್ಷದ ಹಿತದೃಷ್ಟಿಯಿಂದ ಎಲ್ಲಾ ತೀರ್ಮಾನ ತೆಗೆದುಕೊಳ್ತಾರೆ, ವಕ್ಫ್ ಬೋರ್ಡ್ ವಿರುದ್ಧದ ಹೋರಾಟಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ, ಪಕ್ಷದ ಸಂಘಟನೆಯಿಂದ ಕೆಲಸ ಮಾಡಿ ಅಂತ ಹೇಳಿದ್ದಾರೆ, ನಿಮ್ಮ ಭಾವನೆಗಳನ್ನ ನಾಯಕರ ಗಮನಕ್ಕೆ ತರೋದಾಗಿ ಹೇಳಿದ್ದಾರೆ ಅನ್ನೋ ಮಾತನ್ನ ಯತ್ನಾಳ್ ತಿಳಿಸಿದ್ದಾರೆ. ಇನ್ನು ಯಡಿಯೂರಪ್ಪನವರು ಹೇಳಿದಂತಹ ಯತ್ನಾಳ್ ನಮ್ಮವರೇ ಅನ್ನೋ ಮಾತಿಗೆ ಅವರು ಸ್ವಾಗತವನ್ನು ಕೂಡ ಮಾಡಿ, ಅಂದ್ರೆ ಅವರ ಮಾತನ್ನ ಸ್ವಾಗತಿಸ್ತೀನಿ, ನಿಮ್ಗೆ ಭವಿಷ್ಯ ಇದೆ, ಶಾಂತ ಸ್ವಭಾವದಿಂದ ಇರೋದಕ್ಕೆ ಹೇಳಿದ್ದಾರೆ, ವಿಷಯವಾರು ಮಾತ್ರ ಮಾತನಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಇದರೊಂದಿಗೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದ ಮೇಲೆ ಯತ್ನಾಳ್ ಶಾಂತರಾಗ್ಬಿಟ್ರ. ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಬಹಿರಂಗ ಆರೋಪಗಳನ್ನ ಮಾಡೋದನ್ನ ಇನ್ನು ಮುಂದೆ ನಿಲ್ಲಿಸ್ತಾರ? ಬಿಜೆಪಿ ಶಿಸ್ತು ಸಮಿತಿ ಯತ್ನಾಳ್ಗೆ ಬುದ್ಧಿ ಹೇಳಿ ಕಳಿಸಿದ್ಯಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಯತ್ನಾಳ್ ಫಸ್ಟ್ ಟೈಮ್ ಯಡಿಯೂರಪ್ಪನವರ ಮಾತನ್ನ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿದ್ದಾರೆ. ಇನ್ನು ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶಿಸ್ತು ಸಮಿತಿ ಯತ್ನಾಳ್ ಕಿವಿ ಹಿಂಡಿದ ರೀತಿಯಲ್ಲೇ ಕಾಣಿಸುತ್ತೆ. ಹೀಗಾಗಿ ಏಕಾಏಕಿ ಸಾಫ್ಟ್ ಆಗಿದ್ದಾರೆ ಅಂತಾನೂ ಅನ್ಸುತ್ತೆ. ಒಟ್ನಲ್ಲಿ ಶಿಸ್ತು ಸಮಿತಿಯ ಮುಂದೆ ವಿಚಾರಣೆಗೆ ಹಾಜರಾಗಿ ಬಂದ ಮೇಲೆ ಯತ್ನಾಳ್ ಏಕಾಏಕಿ ಸೈಲೆಂಟ್ ಹಾಗೂ ಸಾಫ್ಟ್ ಆಗಿರೋದು ನಿಜಕ್ಕೂ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಇನ್ನು ಯಾವ ರೀತಿಯಾಗಿ ಶಿಸ್ತು ಸಮಿತಿ ಯತ್ನಾಳ್ಗೆ ತರಾಟೆ ತೆಗೆದುಕೊಳ್ತು, ಏನೆಲ್ಲ ಮಾತಾಡ್ತು ಅನ್ನೋದ್ರ ಬಗ್ಗೆ ಬಹಳ ಮಂದಿಗೆ ಕುತೂಹಲ ಇದೆ. ಯಾಕಂದ್ರೆ 1.25 ಗಂಟೆ ಟೈಮು ಯತ್ನಾಳ್ ಜೊತೆ ಮಾತನಾಡಿದ್ದಾರೆ. ಸೊ ಯತ್ನಾಳ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಈ ಟೈಮ್ನಲ್ಲಿ ಕೇಳಲಾಗಿದೆ. ಅದರಲ್ಲಿ ಪ್ರಮುಖವಾದಂತ ಪ್ರಶ್ನೆ ಜೊತೆಗೆ ಹೈಕಮಾಂಡ್ ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತು ಯತ್ನಾಳ್ಗೆ ಅಂತ ನೋಡೋದಾದ್ರೆ, ರಾಜ್ಯ ನಾಯಕರ ವಿರುದ್ಧ ಬಂಡಾಯ ಏಳೋದಕ್ಕೆ ಏನ್ ಕಾರಣ ಅನ್ನೋ ಪ್ರಶ್ನೆ ಕೇಳಿದೆ. ಹಾಗೆ ತುಂಬಾ ಸಲ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ರು, ಯಾಕೆ ಈ ರೀತಿಯಾದ ನಡೆ ಅನುಸರಿಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೇಳಿದೆ. ಪಕ್ಷ ವಿರೋಧಿ ಚಟುವಟಿಕೆಯ ಅಡಿ ಯಾಕೆ ಕ್ರಮ ಕೈಗೊಳ್ಳಬಾರದು, ಯಾಕೆಂದ್ರೆ ಸಾಕಷ್ಟು ಹೇಳಿಕೆಗಳನ್ನ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲೇ ಯತ್ನಾಳ್ ಅವರು ಕೊಟ್ಟಿದ್ರು. ಸೊ ಪಕ್ಷ ವಿರೋಧಿ ನಡೆ ಆಗಿರೋದ್ರಿಂದ ಯಾಕೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅಂತ ಪ್ರಶ್ನೆ ಕೂಡ ಕೇಳಿದೆ. ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗ್ಬೇಕಾಗಿರೋ ವಿಷಯವನ್ನ ನೀವು ಬಹಿರಂಗವಾಗಿ ಚರ್ಚೆ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆ ಕೇಳಿದೆ. ಸರ್ಕಾರದ ವಿರುದ್ಧದ ಪ್ರತಿಭಟನೆಯಲ್ಲಿ ಪಕ್ಷದ ಜೊತೆ ನೀವು ಯಾಕೆ ಕೈ ಜೋಡಿಸ್ತಾ ಇಲ್ಲ, ಪ್ರತ್ಯೇಕವಾಗಿ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಹೋರಾಟಕ್ಕೆ ಮುಂದಾಗಿದ್ದಾದ್ರೂ ಯಾಕೆ, ಹಾಗೆ ನೀವು ಯಾರ ಅನುಮತಿಯನ್ನ ಪಡ್ಕೊಂಡ್ರಿ ವಕ್ಫ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಶಿಸ್ತು ಸಮಿತಿ ಯತ್ನಾಳ್ಗೆ ಕ್ಲಾಸ್ ತೆಗೆದುಕೊಂಡಿದೆ. ಹಾಗೆ ಪಕ್ಷದ ವಿರುದ್ಧ ಬಂಡಾಯ ನಾಯಕರ ತಂಡ ರಚಿಸಿದ್ದು ಯಾಕೆ, ಪ್ರತ್ಯೇಕ ಸಭೆ ಮಾಡಿ ಪಕ್ಷದ ವರ್ಚಸ್ಸನ್ನ ಹಾಳು ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಗಳನ್ನ ಯತ್ನಾಳ್ ಮುಂದೆ ಇಟ್ಟಿದೆ. ಯತ್ನಾಳ್ ಇದಕ್ಕೆ ಸಾಕಷ್ಟು ಸಮರ್ಥನೆಯನ್ನ ಕೊಟ್ಟರೂ ಕೂಡ ಒಂದಷ್ಟು ವಿಚಾರಗಳನ್ನ ಅವರಿಗೆ ಮನವರಿಕೆ ಮಾಡಿ ಅವರನ್ನ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ ಅನ್ನೋದು ಕೂಡ ಈ ಮೂಲಕ ಗೊತ್ತಾಗುತ್ತೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಣರಾಜಕೀಯ ಅನ್ನೋದು ಜೋರಾಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಕೆಲವು ನಾಯಕರು ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಹಾಗೆ ಜೆ.ಪಿ. ನಡ್ಡಾ ಅವರನ್ನು ಭೇಟಿಯಾಗಿ ಇತ್ತೀಚೆಗೆ ರಾಜ್ಯದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಬಂಡಾಯದ ತಾರತಮ್ಯ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನಡ್ಡಾ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು. ಹಾಗೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಇಲ್ಲಾಂದ್ರೆ ಕರೆದು ಮಾತನಾಡಿ ಖಡಕ್ ಆಗಿ ವಾರ್ನಿಂಗ್ ಕೊಡಿ ಅಂತ ಕೂಡ ನಡ್ಡಾ ಬಳಿ ಹೇಳ್ಕೊಂಡಿದ್ರು.
ಹೀಗಾಗಿನೇ ಶಿಸ್ತು ಸಮಿತಿಯನ್ನ ರಚನೆ ಮಾಡಿ ಯತ್ನಾಳ್ ಅವರನ್ನ ಕರೆಸಿ ಈಗ ಮಾತುಕತೆಯನ್ನ ನಡೆಸಲಾಗಿದೆ. ಅವರಿಗೆ ಸಾಕಷ್ಟು ಬುದ್ಧಿಯನ್ನು ಹೇಳಲಾಗಿದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಶಿಸ್ತಿನ ಪಕ್ಷ ಬಿಜೆಪಿ ಅಂತೆಲ್ಲ ಹೇಳ್ಕೊಂಡ್ರು ಈ ರೀತಿಯಾದಂತ ಚಟುವಟಿಕೆಗಳು ನಡೆದ್ರೆ, ಬಣರಾಜಕೀಯಗಳು ನಡೆದ್ರೆ ಜನರಿಗೆ ಕೊಡೋ ಸಂದೇಶ ಬೇರೆಯದ್ದೇ ಆಗತ್ತೆ. ಹಾಗೆ ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟ ಹಾಗಾಗತ್ತೆ. ವಕ್ಫ್ ವಿರುದ್ಧ ಹೋರಾಟ ಮಾಡಬೇಕು ಅಂತಿದ್ರೆ ಪಕ್ಷದ ಜೊತೆ ಒಗ್ಗಟ್ಟಾಗಿ ಹೋರಾಟ ಮಾಡಿ, ಸ್ವಪಕ್ಷದವರ ವಿರುದ್ಧವಾಗಿ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ. ಏನೇ ಸಮಸ್ಯೆಗಳಿದ್ರೂ ನಮ್ ಜೊತೆ ಚರ್ಚೆ ಮಾಡಿ, ಅದನ್ ಬಿಟ್ಟು ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ಕೊಟ್ಟು ಚರ್ಚೆಯನ್ನ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿರೋದ್ರಿಂದ ಯತ್ನಾಳ್ ಸೈಲೆಂಟ್ ಆಗ್ಬಿಟ್ರಾ ಅಂತ ಅನ್ಸುತ್ತೆ. 12 ಇದಕ್ಕೆ ನಮ್ಮ ಅಧ್ಯಕ್ಷರು ಏನಾದರೆ ಭೇಟಿಯಾಗಿದ್ದೆ. ಎಲ್ಲ ವಿವರಣೆಗಳನ್ನು ಸುಮಾರು 1 ಗಂಟೆ 15 ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ. ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಎಲ್ಲನೂ ಸ್ವೀಕಾರ ಮಾಡಿದ್ದಾರೆ. ಮುಂದಿನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಉತ್ತರ ಕೊಟ್ಟರು ಸರ್? ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಮುಂಜಾನೆ ಹೇಳಿಬಿಟ್ಟಿನ ರವೆ ಹೇಳಿ ಸರ್. ಈಗ 6 ಪುಟಗಳು ಅಂತ ಹೇಳಿದ್ರು ಸರ್. ಪ್ರಮುಖವಾಗಿ ಏನೆಲ್ಲ ಅಂಶಗಳಿಲ್ಲ ಅಂತ ಎಲ್ಲ ಅಂಶಗಳು ಮುಂಜಾನೆ ಹೇಳಿನಿ. ಈಗ ಎಲ್ಲ ಇಲ್ಲಿ ಹೇಳಿದ್ದೇನೆ, ಅಲ್ಲಿ ಹೇಳಿದ್ದೀನಿ, ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ. ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವರು ಅಂದ್ರೆ ಅವ್ರು ನಿಮಗೆ ಅಂದ್ರೆ ಸ್ಪಂದನೆ ಆಗಿತ್ತು. ಯಾಕಂದ್ರೆ ನಿಮ್ಮ ಅಸಮಾಧಾನವನ್ನ ಒತ್ಕೊಂಡು ನೀವು ಹೋಗಿದ್ದ ಅವ್ರ ಮುಂದೆ ಶೋಕಾಸ್ ನೋಟಿಸ್ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು? ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ಏನೇನು ಆಗಬೇಕು, ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕಫ್ ಹೋರಾಟ ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಹಿಂದುತ್ವ ವಕಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸಿ ಅಂತ ಇದೇ ರೀತಿ ಹೋರಾಟ ಮುಂದುವರಿಸಿ ಅಂತ ಹೇಳಿದ್ರು ಸರ್. ಇದೇ ರೀತಿ ಮತ್ತೆ ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಈಗ ಅಧ್ಯಕ್ಷರ ಜೊತೆಗೆ ಹೋಗ್ಬೇಕು ಅನ್ನೋದು ಹೇಳಿದ್ರೆ ಅಥವಾ ಹೇಗೆ ಸರ್? ಇಲ್ಲ, ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಒಳ್ಳೆ ಹೋರಾಟ. ಇಡೀ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಬಹಳ ಗಂಭೀರವಾಗಿ ಪ್ರವಾಸ ಮಾಡಿದ್ದೀರಿ, ಏನು ವರದಿ ಕೊಟ್ಟಿದ್ದೀರಿ, ನಿಜಕ್ಕೂ ಪ್ರಶಂಸನೀಯ ಇದೆ. ಇದು ಬಹಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ. ವಂಶವಾದದ ವಿರುದ್ಧ ಮಾತಾಡಬೇಡಿ ಅಂತ. ಯಾವುದು ವಂಶವಾದದ ವಿರುದ್ಧ ನೋಡ್ರಿ, ಏನು ಮಾತಾಡ್ರೆ ಅಲ್ಲಿ ಒಳಗೆ ನಾವು ಮಾತಾಡಿ, ಏನೇನು ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಏನು ಒಳಗೆ ಏನು ಹೇಳ್ಯಾರ ಅವತ್ತನ್ನು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡ್ತೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂದ್ರೆ ಅರ್ಥನು ಪಕ್ಷ ಸಂಘಟನೆಯ ಸಲುವಾಗಿ ವಕಫ್ ಇರ್ಬೋದು, ಹಿಂದುತ್ವ ಇರ್ಬೋದು, ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ರೆ ಅರ್ಥನು ಜಗಳಾಡಿರ್ಬಾರ್ರಿ ಅಂತ ಹೇಳ್ತಾರೆ. ಆಂತರಿಕ ವಿಚಾರಗಳನ್ನು ಹೊರಗೆ ಮಾತಾಡಬಾರ್ದು. ಏನೇ ಇದ್ರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂಥ ಅಧಿಕಾರ ಇದೆ, ನೀವು ಹೇಳಿರ್ತಾರೆ ಸರ್. ಇನ್ನೊಂದು, ಈಗ ಏನೇ ಹೋರಾಟ ಮಾಡಬೇಕಾದ್ರೂ ಪಕ್ಷದೊಂದು ಹೋರಾಟ ನಡೀತಾ ಇದೆ, ಯತ್ನಾಳ್ ಅವ್ರದೊಂದು ಹೋರಾಟ ನಡೀತಾ ಇದೆ. ಅದೇ ರೀತಿಯಾಗಿ ಪ್ರತ್ಯೇಕವಾಗಿ ನೋಡಿ, ನಾವು ಇಷ್ಟೇ ಹೇಳಿದ್ದವ್ರು. ಇವತ್ತೇನು ನೀವು ಹೋರಾಟ ಮಾಡಿದ್ದೀರಿ ಒಳ್ಳೆ ರೀತಿಯಿಂದ ಹೋಗಲಿ. ನಿಮ್ಮ ಎಲ್ಲ ಭಾವನೆಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾನು ಕಮ್ಯುನಿಕೇಶನ್ ಮಾಡ್ತಿರ್ತೀವಿ.